ಇನ್ನು ಮೋದಿ ಸರ್ಕಾರ ಲೀಕಾಸುರರ ವಿರುದ್ಧ ಒಂದು ಬಿಗಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಪರೀಕ್ಷಾ ಅಕ್ರಮ ತಡೆ ಕಾಯ್ದೆ ತಿದ್ದುಪಡಿಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಸೂಚಿಸಿದೆ. ಮೋದಿ ಸರ್ಕಾರ ಲೀಕಾಸುರರ ವಿರುದ್ಧ ಬಿಗಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಲೀಕಾಸುರರ ವಿರುದ್ಧ ಬಿಗಿ ಕ್ರಮ, ಪರೀಕ್ಷಾ ಅಕ್ರಮವನ್ನು ತಡೆ ಮಾಡಲಿಕ್ಕೆ ತಿದ್ದುಪಡಿಯನ್ನು ತರಲಿಕ್ಕೆ, ಕಾಯ್ದೆಯ ತಿದ್ದುಪಡಿಯನ್ನು ತರಲಿಕ್ಕೆ ಕ್ಯಾಬಿನೆಟ್ ಓಕೆ ಅಂದಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆಗೆ ಮಹತ್ವದ ತಿದ್ದುಪಡಿ ಆಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾನೂನು ಮತ್ತಷ್ಟು ಬಲವರ್ಧನೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಕ್ಯಾಬಿನೆಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಈ ಶಾಸನದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಆ ಮೂಲಕ ಯಾವ ರೀತಿಯಾಗಿ ಮುಂದೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗದ ರೀತಿಯಲ್ಲಿ ಕ್ರಮ ವಹಿಸಬಹುದು, ಒಂದು ವೇಳೆ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆದರೆ ಅದರ ವಿರುದ್ಧ ಯಾವ ರೀತಿಯಾಗಿ ನಾವು ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು. ಬಹಳ ಕಠಿಣಾತಿ ಕಠಿಣವಾಗಿರ್ತಕ್ಕಂಥ ಒಂದು ಕಾನೂನು ಇದು ಅಂತ. 10 ವರ್ಷಗಳು ಕಠಿಣ ಶಿಕ್ಷೆ, ಅಷ್ಟೇ ಅಲ್ಲ 10 ಕೋಟಿ ರೂಪಾಯಿ ದಂಡ ಯಾರು ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡ್ತಾರೆ ಅವರಿಗೆ. ಲೀಕಾಸುರರಿಗೆ ಮೋದಿ ಸರ್ಕಾರ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಪೇಪರ್ ಸೋರಿಕೆ ವಿರುದ್ಧ ಕಠಿಣಾತಿ ಕಠಿಣ ನಿರ್ಧಾರ. ಸೋಮವಾರ ಹೊಸ ಮಸೂದೆಯನ್ನ ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡುವಂಥ ಪ್ಲಾನ್ ಇದೆ. ಪೇಪರ್ ಸೋರಿಕೆ ತಡೆಗೆ ಹೊಸ ಮಸೂದೆ ಮಂಡನೆಯಾಗುವಂಥ ಸಾಧ್ಯತೆ ಇದೆ. ಲೀಕ್ ಆರೋಪಿಗಳಿಗೆ 10 ಕೋಟಿಯವರೆಗೆ ದಂಡ ವಿಧಿಸಬಹುದು ಮತ್ತು ಲೀಕಾಸುರರಿಗೆ 10 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಈ ಒಂದು ಮಸೂದೆಯಲ್ಲಿ ಅವಕಾಶ ಇದೆ. ಸೊ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಈ ಒಂದು ಮಸೂದೆಯನ್ನು ಮಂಡಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆ ಮೂಲಕ ಮುಂದೆ ಆಗಬಹುದಾದಂಥ ಒಂದಷ್ಟು ಪರೀಕ್ಷಾ ಅಕ್ರಮಗಳನ್ನು ತಡೆಯಬಹುದು. ಪರೀಕ್ಷಾ ಅಕ್ರಮಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ, ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಈ ಮೂಲಕ ರವಾನಿಸಲಾಗ್ತಾ ಇದೆ. ನಿನ್ನೆ ಮಧ್ಯರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರೇನು ಸೆಲ್ಫಿ ವಿಡಿಯೋ ಮಾಡಿ ಹೊರಬಿಟ್ರಲ್ವ, ಅದರಲ್ಲೂ ಕೂಡ ಅದೇ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ.